ಬೌಲಿಂಗ್ ನಲ್ಲಿ ಬೊಂಬಾಟ್, ಬ್ಯಾಟಿಂಗ್ ನಲ್ಲೂ ಕೂಡ ಬಿಂದಾಸ್. ಮ್ಯಾಚ್ ನೋಡೋಕೆ ಅಂತ ಕುಳಿತಂತ ಭಾರತೀಯ ಅಭಿಮಾನಿಗಳು ಒಂದೊಂದು ಸೆಕೆಂಡ್ ಕೂಡ ಫುಲ್ ಎಂಜಾಯ್ ಮಾಡ್ತಾ ಇದ್ರು. ಯಾಕಂದ್ರೆ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದಂತ ಮೊದಲ T20 ಪಂದ್ಯದಲ್ಲೇ ಟೀಂ ಇಂಡಿಯಾ ಆಟಗಾರರು ಆಂಗ್ಲರ ಬೆವರಿಳಿಸಿದ್ದಾರೆ. ಇಂಗ್ಲೆಂಡ್ ಆಟಗಾರರನ್ನ ಬೆಂಡೆತ್ತಿದಂತ ನಮ್ಮ ಬೌಲರ್ಸ್ ಪೆವಿಲಿಯನ್ ಪರೇಡ್ ನಡೆಸುವಂತೆ ಮಾಡಿದ್ರು. ಇನ್ನು ಬ್ಯಾಟಿಂಗ್ ನಲ್ಲಿ ಸಂಜು ಸ್ಯಾಮ್ಸನ್ ಸೈಲೆಂಟ್ ಆಗಿ ಸಿಡಿದ್ರೆ ಅಭಿಷೇಕ್ ಶರ್ಮಾ ಫುಲ್ ವೈಲೆಂಟ್ ಆಗಿದ್ರು. ಆದ್ರೂ T20 ಸ್ಪೆಷಲಿಸ್ಟ್ ಸೂರ್ಯಕುಮಾರ್ ಯಾದವ್ ಬ್ಯಾಟ್ ಸದ್ದೇ ಮಾಡಲಿಲ್ಲ. ಮೊದಲ ಪಂದ್ಯವನ್ನ ಭಾರತ ಈಸಿಯಾಗಿ ಗೆದ್ರು ಕೂಡ ನಾಯಕ ಸೂರ್ಯಕುಮಾರ್ ಯಾದವ್ ಸೋತಿದ್ ಹೇಗೆ? ಶಮಿಗೆ ಪ್ಲೇಯಿಂಗ್ 11 ನಲ್ಲಿ ಯಾಕೆ ಚಾನ್ಸ್ ಕೊಟ್ಟಿಲ್ಲ? ಹರ್ಷದೀಪ್ ಸಿಂಗ್ ಬರೆದಂತ ದಾಖಲೆ ಏನು? ಈ ಬಗೆಗಿನ ಕಂಪ್ಲೀಟ್ ಮಾಹಿತಿಯನ್ನೇ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿ ಆನಂದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ T20 ಸರಣಿ ಬುಧವಾರದಿಂದ ಶುರುವಾಗಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದಂತ ಮೊದಲ ಪಂದ್ಯದಲ್ಲಿ ಟಾಸ್ ಸೋತು ಬ್ಯಾಟಿಂಗ್ಗೆ ಬಂದಂತ ಆಂಗ್ಲರು ಫುಲ್ ಜೋಶ್ನಲ್ಲೇ ಇದ್ರು. ಬ್ಯಾಟಿಂಗ್ ನಲ್ಲಿ ರನ್ ಮಳಿಸೋ ಸುರಿಸೋ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ಇಂಗ್ಲೆಂಡ್ ಪಡೆ ಬ್ಯಾಟ್ ಬಿಚ್ಚೋಕು ಬಿಡದೆ ಕಾಡಿದಂತ ಭಾರತೀಯ ಬೌಲರ್ಸ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಉರುಳಿಸಿದ್ರು. ಅದೆಷ್ಟರ ಮಟ್ಟಿಗೆ ಅಂದ್ರೆ T20 ಓವರ್ 20 ಓವರ್ಗಳಲ್ಲೇ 132 ರನ್ ಗಳಿಸುವಷ್ಟರಲ್ಲಿ ಎಲ್ಲಾ ವಿಕೆಟ್ಗಳು ಕೂಡ ಉರುಳಿಯಾಗಿತ್ತು. ಇಷ್ಟು ಕಡಿಮೆ ಟಾರ್ಗೆಟ್ ಬೆನ್ನತ್ತಿದಂತ ಟೀಂ ಇಂಡಿಯಾ 12.5 ಓವರ್ಗಳಲ್ಲೇ ಟಾರ್ಗೆಟ್ ಅನ್ನ ರೀಚ್ ಆದ್ರು. ಈ ಮೂಲಕ ಸರಣಿಯಲ್ಲಿ ಮುನ್ನಡೆಯನ್ನು ಕೂಡ ಸಾಧಿಸಿದ್ರು. ಖಾತೆ ತೆರೆಯುವ ಮುನ್ನವೇ ವಿಕೆಟ್ ಒಪ್ಪಿಸಿದ ಸಾಲ್ಟ್. ಟಾಸ್ ಸೋತು ಬ್ಯಾಟಿಂಗ್ ಅನ್ನು ಆರಂಭ ಮಾಡಿದಂತ ಆಂಗ್ಲ ಪಡೆ ಖಾತೆ ತೆರೆಯುವ ಮುನ್ನವೇ ಮೊದಲ ವಿಕೆಟ್ ಪತನವಾಯಿತು. ಹರ್ಷದೀಪ್ ಸಿಂಗ್ ಮೊದಲ ಓವರ್ನಲ್ಲೇ ಫಿಲ್ ಸಾಲ್ಟ್ ಅವರನ್ನ ಡಕೌಟ್ ಮಾಡಿದ್ರು. ಆ ಬಳಿಕ 3ನೇ ಓವರ್ನಲ್ಲಿ ಮತ್ತೊಬ್ಬ ಆರಂಭಿಕ ಬ್ಯಾಟರ್ ಬೆನ್ ಡಕೆಟ್ ರನ್ನ 4 ರನ್ಗಳಿಗೆ ಪೆವಿಲಿಯನ್ ಗಟ್ಟಿದ್ರು. ಒಂದ್ ಕಡೆ ವಿಕೆಟ್ ಬೀಳ್ತಾ ಇದ್ರು ಕೂಡ ನಾಯಕ ಜೋಸ್ ಬಟ್ಲರ್ ಮಾತ್ರ ಸಿಡಿಲಬ್ಬರದ ಬ್ಯಾಟಿಂಗ್ ನಡೆಸಿದ್ರು. 44 ಎಸೆತಗಳಲ್ಲಿ 8 ಬೌಂಡ್ರಿ 2 ಸಿಕ್ಸರ್ ಸಹಿತ 68 ರನ್ಗಳನ್ನ ಬಾರಿಸಿದ್ರು. ತಂಡದ ಸ್ಕೋರ್ ಅನ್ನ ಹೆಚ್ಚಿಸಿದ್ರು. ಬಟ್ಲರ್ ಹಾಗೆ ಹ್ಯಾರಿ ಬ್ರೂಕ್ ಜೊತೆ ಸೇರಿ 3ನೇ ವಿಕೆಟ್ ವೇಳೆಗೆ 48 ರನ್ಗಳ ಜೊತೆಯಾಟವಾಡಿದ್ರು. ಆದ್ರೆ ಬ್ರೂಕ್ ಕೇವಲ 17 ರನ್ ಗಳಿಸಿ ವರುಣ್ ಚಕ್ರವರ್ತಿ ಬೌಲಿಂಗ್ ನಲ್ಲಿ ಕ್ಲೀನ್ ಬೌಲ್ಡ್ ಆದ್ರು. ನಂತರ ಬಂದಂತ ಆಲ್ರೌಂಡರ್ ಲಿಯಾಮ್ ಲಿವಿಂಗ್ ಸ್ಟೋನ್ ಅದೇ ಓವರ್ ನಲ್ಲಿ 2 ಎಸೆತಗಳ ಡಕೌಟ್ ಆದ್ರು. ಆರ್ಚರ್ 12 ರನ್ ಗಳಿಸಿದ್ರೆ ನಂತರ ಬಂದ ಯಾವ ಬ್ಯಾಟರ್ ಕೂಡ 2 ಅಂಕಿ ಮೊತ್ತವನ್ನ ದಾಖಲು ಮಾಡಲಿಲ್ಲ. ಒಟ್ಟಾರೆ ಇಂಗ್ಲೆಂಡ್ ತಂಡ 20 ಓವರ್ಗಳಲ್ಲಿ 132ಕ್ಕೆ ಆಲ್ಔಟ್ ಆಯಿತು. ಗೋಲ್ಡನ್ ಫಾರ್ಮ್ ನಲ್ಲಿರುವಂತಹ ವರುಣ್ ಚಕ್ರವರ್ತಿ ಭಾರತ ಪರ 4 ಓವರ್ಗಳಲ್ಲಿ 23 ರನ್ಗಳನ್ನು ನೀಡಿ 3 ವಿಕೆಟ್ ಉರುಳಿಸಿದ್ರು. ಹಾಗೆ ಅಕ್ಷರ್ ಪಟೇಲ್ಗೆ 22 ರನ್ಗಳಿಗೆ 2 ವಿಕೆಟ್ ಪಡೆದರು. ಇನ್ನು ಹರ್ಷದೀಪ್ ಹಾಗೆ ಹಾರ್ದಿಕ್ ಪಾಂಡ್ಯ ಕೂಡ ತಲಾ 2 ವಿಕೆಟ್ಗಳನ್ನು ಪಡೆದು ಮಿಂಚಿದ್ರು. ಮೊದಲ ಓವರ್ನಲ್ಲಿ 1 ರನ್, 2ನೇ ಓವರ್ಗೆ 22 ರನ್ ಸಿಡಿಸಿದ ಸ್ಯಾಮ್ಸನ್. ಇನ್ನು ಆಂಗ್ಲರನ್ನ ಕಡಿಮೆ ಮೊತ್ತಕ್ಕೆ ಔಟ್ ಮಾಡಿದಂತ ಟೀಂ ಇಂಡಿಯಾ ಪರ ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಇನ್ನಿಂಗ್ಸ್ ಅನ್ನು ಆರಂಭಿಸಿದ್ರು. ಬಟ್ ಫಸ್ಟ್ ಓವರ್ನಲ್ಲಿ ಒಂದೇ 1 ರನ್ ಅಷ್ಟೇ ಬಂದಿದ್ದು. ಮೊದಲ ಓವರ್ನಲ್ಲಿ ಸಂಜು ಸ್ಯಾಮ್ಸನ್ ಎಲ್ಲಾ ಎಸೆತಗಳನ್ನ ಎದುರಿಸಿ ಕೇವಲ 1 ರನ್ ಮಾತ್ರ ಕಲೆ ಹಾಕಿದ್ರು. ಆದ್ರೆ 2ನೇ ಓವರ್ನಲ್ಲಿ ಅವರ ಬ್ಯಾಟ್ ಸದ್ದು ಮಾಡಿತು. ಒಂದೇ ಓವರ್ನಲ್ಲಿ ಒಟ್ಟು 22 ರನ್ಗಳನ್ನ ಕಲೆ ಹಾಕಿದ್ರು. ಹೀಗೆ ಉತ್ತಮ ಆರಂಭ ನೀಡಿದ್ರು ಕೂಡ 26 ರನ್ಗಳನ್ನ ಗಳಿಸಿ ಜೋಫ್ರಾ ಆರ್ಚರ್ ಅವರ ಎಸೆತದಲ್ಲಿ ಕ್ಯಾಚ್ ನೀಡಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಆಂಗ್ಲ ಬೌಲರ್ಗಳ ಬೆವರಿಳಿಸಿದ ಅಭಿಷೇಕ್ ಶರ್ಮಾ. ಇನ್ನು ಟೀಂ ಇಂಡಿಯಾ ಕಡಿಮೆ ಓವರ್ಗಳಲ್ಲಿ ಟಾರ್ಗೆಟ್ ರೀಚ್ ಆಗುವಲ್ಲಿ ಹೀರೋ ಆಗಿದ್ದು ಅಭಿಷೇಕ್ ಶರ್ಮಾ. ಕೇವಲ 20 ಎಸೆತಗಳಲ್ಲಿ ಅರ್ಧ ಶತಕವನ್ನ ಪೂರೈಸಿದ್ರು. 255 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದಂತ ಅಭಿ 3 ಬೌಂಡ್ರಿ ಹಾಗೆ 6 ಸಿಕ್ಸರ್ಗಳನ್ನ ಸಹಿತ ತಮ್ಮ ಅರ್ಧ ಶತಕವನ್ನ ಕಂಪ್ಲೀಟ್ ಮಾಡಿದ್ರು. ಇದು ಭಾರತದಲ್ಲಿ ಭಾರತೀಯ ಆಟಗಾರನೊಬ್ಬ ಸಿಡಿಸಿದಂತ 3ನೇ ವೇಗದ ಅರ್ಧ ಶತಕವಾಗಿದೆ. ಒಟ್ಟಾರೆ 34 ಎಸೆತಗಳಲ್ಲಿ ಎದುರಿಸಿದಂತ ಅಭಿಷೇಕ್ ಶರ್ಮಾ ಒಟ್ಟು 79 ರನ್ಗಳನ್ನ ಕಲೆ ಹಾಕಿದ್ರು. 232.35 ಸ್ಟ್ರೈಕ್ ರೇಟ್ ನಲ್ಲಿ 5 ಬೌಂಡ್ರಿ ಮತ್ತು 8 ಸಿಕ್ಸರ್ಗಳನ್ನು ಕೂಡ ಬಾರಿಸಿದ್ರು. ಅಭಿಷೇಕ್ ಬ್ಯಾಟಿಂಗ್ ನೋಡೋದೇ ಅಭಿಮಾನಿಗಳಿಗೆ ಫುಲ್ ಥ್ರಿಲ್ ಎನ್ನುವಂತಿತ್ತು. 2 ವರ್ಷಗಳಲ್ಲೇ ನಂಬರ್ 1 ಬೌಲರ್ ಎನಿಸಿಕೊಂಡ ಹರ್ಷದೀಪ್ ಸಿಂಗ್. ಇನ್ನು ಈಡನ್ ಗಾರ್ಡನ್ಸ್ ನಲ್ಲಿ 2 ವಿಕೆಟ್ ಪಡೆದಂತ ಹರ್ಷದೀಪ್ ಸಿಂಗ್ ಭಾರತ ಪರ ಹೊಸ ದಾಖಲೆಯನ್ನು ಬರೆದ್ರು. ಟೀಂ ಇಂಡಿಯಾ ಪರ 61 T20 ಪಂದ್ಯಗಳನ್ನು ಆಡಿರುವಂತಹ ಹರ್ಷದೀಪ್ ಸಿಂಗ್ ಇದುವರೆಗೆ 210.4 ಓವರ್ಗಳನ್ನು ಎಸೆದಿದ್ದಾರೆ. ಅಂದ್ರೆ 1264 ಎಸೆತಗಳ ಮೂಲಕ ಬರೋಬ್ಬರಿ 97 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಈ ಮೂಲಕ ಅತಿ ಕಡಿಮೆ ಎಸೆತಗಳಲ್ಲಿ 95ಕ್ಕಿಂತ ಅಧಿಕ ವಿಕೆಟ್ ಪಡೆದಂತ ಭಾರತೀಯ ಬೌಲರ್ ಎನಿಸಿಕೊಂಡಿದ್ದಾರೆ. ಇದಕ್ಕೂ ಮುನ್ನ ಭಾರತ ಪರ T20 ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದಂತ ದಾಖಲೆ ಯುಜ್ವೇಂದ್ರ ಚಹಲ್ ಅವರ ಹೆಸರಿನಲ್ಲಿತ್ತು. ಚಹಲ್ 96 ವಿಕೆಟ್ ಕಬಳಿಸೋಕೆ ಬರೋಬ್ಬರಿ 1764 ಎಸೆತಗಳನ್ನು ತೆಗೆದುಕೊಂಡಿದ್ರು. ಅಂದ್ರೆ 294 ಓವರ್ಗಳ ಮೂಲಕ 96 ವಿಕೆಟ್ಗಳನ್ನು ಪಡ್ಕೊಂಡಿದ್ರು. ಪ್ಲೇಯಿಂಗ್ 11 ನಲ್ಲಿ ಮೊಹಮ್ಮದ್ ಶಮಿಗಿಲ್ಲ ಸ್ಥಾನ. ಇನ್ನು ಮೊದಲ ಪಂದ್ಯದಲ್ಲಿ ಅಚ್ಚರಿಯ ವಿಷಯ ಅಂದ್ರೆ ಬರೋಬ್ಬರಿ 14 ತಿಂಗಳುಗಳ ನಂತರ ಟೀಂ ಇಂಡಿಯಾದಲ್ಲಿ ಕಾಣಿಸಿಕೊಳ್ಳುವ ಭರವಸೆಯಲ್ಲಿದ್ದಂತ ಅನುಭವಿ ವೇಗಿ ಮೊಹಮ್ಮದ್ ಶಮಿಗೆ ಮೊದಲ ಪಂದ್ಯದಲ್ಲಿ ಅವಕಾಶ ನೀಡಿರಲಿಲ್ಲ. ಶಮಿ ಫಿಟ್ ಆಗಿದ್ರು ಕೂಡ ಅವರನ್ನು ಯಾಕೆ ತಂಡದಿಂದ ಹೊರಗಿಟ್ಟಿದ್ರು ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ.
ಹಾಗಾದ್ರೆ ಶಮಿ ಇನ್ನೂ ಕೂಡ ಕಂಪ್ಲೀಟ್ ಆಗಿ ಫಿಟ್ ಆಗಿಲ್ವಾ ಎನ್ನುವಂತ ಪ್ರಶ್ನೆಗಳು ಕೂಡ ಮೂಡಿವೆ. ಇನ್ನು ಇದೆಲ್ಲದರ ನಡುವೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಮೊದಲ ಪಂದ್ಯದಲ್ಲಿ ಡಕೌಟ್ ಆಗಿದ್ದಾರೆ. ಕ್ಯಾಪ್ಟನ್ ಆಗಿ ತಂಡವನ್ನ ಗೆಲ್ಲಿಸಿದ್ರು ಕೂಡ ವೈಯಕ್ತಿಕವಾಗಿ ಸ್ಕೋರ್ ಮಾಡಿಲ್ಲ ಅಂತ ಕೆಲ ಮಾಜಿ ಕ್ರಿಕೆಟಿಗರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಸೌತ್ ಆಫ್ರಿಕಾ ವಿರುದ್ಧದ ಕಳೆದ ಸರಣಿಯಲ್ಲಿ ಸೂರ್ಯಕುಮಾರ್ ಯಾದವ್ 3 ಪಂದ್ಯಗಳಿಂದ 27 ರನ್ಗಳನ್ನ ಮಾತ್ರ ಕಲೆ ಹಾಕಿದ್ರು. ಇದೀಗ ಮತ್ತೆ 0 ಸುತ್ತಿರೋದು ಆತಂಕ ಮೂಡಿಸಿದೆ. ಒಟ್ಟಿನಲ್ಲಿ ಆಂಗ್ಲರ ವಿರುದ್ಧ ಒಳ್ಳೆ ಓಪನಿಂಗ್ ಸಿಕ್ಕಿದೆ. 2ನೇ ಪಂದ್ಯ ಜನವರಿ 25ರಂದು ಅಂದ್ರೆ ಶನಿವಾರ ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯಲಿದೆ. ಚೆನ್ನೈನಲ್ಲೂ ಕೂಡ ನಮ್ಮ T20 ಸ್ಪೆಷಲಿಸ್ಟ್ಗಳು ಸಿಡಿಯೋದಂತೂ ಪಕ್ಕ. ಸೊ ನೀವು ಕೂಡ ಫಸ್ಟ್ ಮ್ಯಾಚ್ನ ಎಂಜಾಯ್ ಮಾಡಿದ್ರಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.